ನೋಡಿ, ಬೆಂಗಳೂರಿನಲ್ಲಿ ಬೇರೆ ಜಿಲ್ಲೆಗಳಲ್ಲೂ ಇದೆ. ಏನು? ಫುಡ್ ಡೆಲಿವರಿ. ಊಟವನ್ನು ಆರ್ಡರ್ ಮಾಡಿದರೆ ಮನೆಗೆ ತಂದು ಕೊಡ್ತಾರೆ. ಇಲ್ಲೂ ಅಂಥದ್ದೇ ಆಯಿತು. ಪಾಪ ಅವರು ಬುಕ್ ಮಾಡಿದ್ದಾರೆ, ಅಡ್ರೆಸ್ ಯಾವುದೋ ಲೊಕೇಶನ್ ಹಾಕಿದಾಗ ಪಕ್ಕದ ಲೊಕೇಶನ್ ತೊಗೊಂಡಿದೆ. ತುಂಬ ಸಲ ಆಗುತ್ತೆ ಹಂಗೆ. ಅದಕ್ಕೆ ಅವನು ಯಾವುದು ಕಿರಿಕ್ ಮಾಡಿಬಿಟ್ಟು ಇವರು ಒಂದಿಷ್ಟೇನೋ ಅಂದಿದ್ದಾರೆ. ಬಾಯಿ ಮಾತಲ್ಲಿ ಇರಬೇಕಿತ್ತು ತಾನೇ, ಹೊಡಿತಾನೆ. ಯಾವ ರೀತಿಯಲ್ಲಿ ಹೊಡಿತಾನೆ ಅಂದರೆ ಕಣ್ಣೇ ಡ್ಯಾಮೇಜ್ ಆಗೋಗ್ಬಿಟ್ಟಿದೆ. ಏನ್ರಿ ಫುಡ್ ಡೆಲಿವರಿಗಳಿಗೆ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವ್ರ ಬಗ್ಗೆ. ಏನು ತಾಳ್ಮೆರಿ ಅವ್ರಿಗೆಲ್ಲ, ಎಷ್ಟು ಸೂಕ್ಷ್ಮವಾಗಿ ವರ್ತಿಸ್ತಾರೆ. ಬಟ್ ಕೆಲವರು ಮಾಡುವಂಥ ಇಂತಹ ಕೆಲಸದಿಂದಾಗಿ ಅವ್ರಿಗೂ ಕೂಡ ಕೆಟ್ಟ ಹೆಸರು. ನೋಡಿ, ಯಾರವನು ಏನು ಅಂತ ಗೊತ್ತಿದೆ. ಗ್ರಾಹಕನ ಮೇಲೆ ಡೆಲಿವರಿ ಬಾಯ್ ಹಲ್ಲೆ, ಗ್ರಾಹಕ ಶಶಾಂಕ್ ಕಣ್ಣಿಗೆ ಗಂಭೀರ ಗಾಯ. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ. ಅಡ್ರೆಸ್ ತಪ್ಪು ನೀಡಿದ್ದೀರಿ ಅಂತ ಮಹಿಳೆಯ ಜೊತೆಗೆ ಕಿರಿಕ್ ಗಲಾಟೆ ನೋಡಿ ಮನೆಯಿಂದ ಹೊರಬಂದ ವ್ಯಕ್ತಿಯ ಮೇಲೆ ಏಕಾಏಕಿ ಡೆಲಿವರಿ ಬಾಯ್ನಿಂದ ಹಿಗ್ಗಾಮುಗ್ಗಾ ಥಳಿತ. ಸಿಸಿಟಿವಿಯಲ್ಲಿ ಸರಿಯಾದ ದೃಶ್ಯ ಭಯಾನಕವಾಗಿದೆ. ಇದು ಬೆಂಗಳೂರಿನ ಬಸವೇಶ್ವರ ನಗರದ ಜಡ್ಜಸ್ ಕಾಲೋನಿಯಲ್ಲಿ ನಡೆದ ಘಟನೆ. ಕಳೆದ ಬುಧವಾರ ಮಧ್ಯಾಹ್ನ 2 ಗಂಟೆ ಸಮಯ ಇಲ್ಲಿನ ವಾಸಿಯಾದ ಶಶಾಂಕ್ ಅನ್ನೋರು ಫುಡ್ ಡೆಲಿವರಿ ಆಪ್ನಲ್ಲಿ ಐಟಮ್ ಆರ್ಡರ್ ಮಾಡಿದ್ರು. ಆದರೆ ಮನೆ ಬಳಿ ಬಂದ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಅಡ್ರೆಸ್ ತಪ್ಪು ಕೊಟ್ಟಿದ್ದೀರಿ, ಸರಿಯಾಗಿ ಹಾಕೋಕ್ಕಾಗಲ್ವಾ, ಎಷ್ಟು ಅಂತ ಓಡಾಡಬೇಕು ಅಂತ ಮನೆಯ ಮಹಿಳೆಯ ಜೊತೆಗೆ ಗಲಾಟೆ ಶುರು ಮಾಡಿದ್ದ. ಗಲಾಟೆ ಶಬ್ದ ಕೇಳಿದ ಗ್ರಾಹಕ ಶಶಾಂಕ್ ಹೊರಗೆ ಬಂದು ಏನಾಯ್ತು ಅಂತ ಕೇಳಿದ್ದ. ಈ ವೇಳೆಯೇ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಜೋರಾಗಿ ಬೈಯೋಕೆ ಶುರು ಮಾಡ್ದ. ಇದರಿಂದ ಕೋಪಗೊಂಡ ಗ್ರಾಹಕ ಶಶಾಂಕ್ ಪೊಲೀಸರಿಗೆ ಫೋನ್ ಮಾಡೋಕೆ ಮುಂದಾಗಿದ್ರು. ಅಷ್ಟಕ್ಕೆ ಬೈಕ್ನಿಂದ ಇಳಿದ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಏಕಾಏಕಿ ಗ್ರಾಹಕ ಶಶಾಂಕ್ ಮೇಲೆ ಥಳಿಸಿದ್ದಾನೆ. ಫುಡ್ ಆರ್ಡರ್ ಮಾಡಿದ ತಕ್ಷಣ ಲೊಕೇಶನ್ ತೆಗೆದುಕೊಳ್ಳುತ್ತೆ, ಇದರಿಂದ ಸ್ವಲ್ಪ ತಪ್ಪಾಗಿದೆ. ಇದನ್ನ ಪ್ರಶ್ನೆ ಮಾಡಿದ ನನ್ನ ಮೇಲೆಯೇ ಹಿಗ್ಗಾಮುಗ್ಗಾ ಹಲ್ಲೆ ಮಾಡಿದ್ದಾನೆ. ಹಲ್ಲೆಯಿಂದ ಕಣ್ಣು ಸಂಪೂರ್ಣ ಕಾಣಿಸ್ತಾ ಇಲ್ಲ. ಈಗಾಗಲೇ ವೈದ್ಯರ ಬಳಿ ಚಿಕಿತ್ಸೆ ಪಡಿತಾ ಇದ್ದೀನಿ. ಕಣ್ಣಿನ ಕೆಳಗೆ ಮೂಳೆ ಕಟ್ಟಾಗಿದೆ. ವೈದ್ಯರು ಸರಿಯಾಗದಿದ್ರೆ ಆಪರೇಷನ್ ಮಾಡೋಕೆ ಹೇಳಿದ್ದಾರೆ ಅಂತ ಶಶಾಂಕ್ ಹೇಳಿದ್ದಾರೆ. ಅಡ್ರೆಸ್ ತಪ್ಪಾಗಿದೆ ಅಂತ ಅವರು ಗಲಾಟೆ ಮಾಡಿದ್ರು. ಜೆಪ್ಟೋ ಆ್ಯಪಲ್ಲಿ ಯಾವಾಗಲೂ ಕರೆಂಟ್ ಲೊಕೇಶನ್ನೇ ತೊಗೊಳ್ಳೋದು, ಯಾರೂ ಅಡ್ರೆಸ್ ಟೈಪ್ ಇನ್ ಮಾಡಲ್ಲ. ಸೊ ಬಂದಾಗ ತುಂಬ ಜೋರಾಗಿ ರೂಡಾಗಿ ಮಾತಾಡ್ತಾ ಇದ್ರು ನಮ್ಮ ನಾದಿನಿ ಹತ್ರ. ಮನೆ ಒಳಗಡೆ ಇದ್ದೆ ನಾನು. ಸೊ ಬಂದ್ಬಿಟ್ಟು ಏನು ಅಂತ ಆಚೆ ಬಂದ್ಬಿಟ್ಟು ಅಂತ ನೋಡಿದಾಗ ಅವರು ನಮ್ಮ ಹತ್ರನೂ ರೂಡಾಗಿ ಮಾತಾಡಿದ್ರು. ಸೊ ಅದರಲ್ಲೂ ನೀವು ನೋಡ್ಬೋದು ರೂಡಾಗಿ ಮಾತಾಡ್ತಾ ಇದ್ದಾರೆ ಅಂತ ನಾನು ಫೋನು ಎತ್ತಿದೆ ಪೊಲೀಸಿಗೆ ಕಾಲ್ ಮಾಡೋಣ ಅಂತ. ಆಲ್ ಆಫ್ ಅ ಸಡನ್ ಮೈ ಮೇಲೆ ಬಿದ್ದುಬಿಟ್ಟು ಈ ಥರ ನನಗೆ ಹೊಡೆದಿದ್ದಾರೆ. ಇದು ಕಣ್ಣು ಕೆಳಗಡೆ ಬ್ಲೋ ಔಟ್ ಫ್ರ್ಯಾಕ್ಚರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಡಬಲ್ ವಿಷನ್ ಕಾಣಿಸ್ತಾ ಇದೆ ಇವಾಗ ಸದ್ಯಕ್ಕೆ ನನಗೆ. ಅದು ಇನ್ನು ನೆಕ್ಸ್ಟ್ ವೀಕ್ ಥರ್ಸ್ಡೇ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಅಷ್ಟೊತ್ತಿಗೆ ಸ್ವೆಲ್ಲಿಂಗು ಮತ್ತು ಡಬಲ್ ವಿಷನ್ ಅದಾಗದೆ ಸರಿ ಹೋದ್ರೆ ಸರಿ, ಇಲ್ಲಾಂದರೆ ಸರ್ಜರಿ ಮಾಡಬೇಕು ಅಂತ ಹೇಳಿ. ಅಚಾತುರ್ಯದಿಂದ ಘಟನೆ ನಡೆದು ಹೋಗಿದೆ. ಡೆಲಿವರಿ ಕಂಪನಿಯಿಂದ ಕ್ಷಮೆಯಾಚನೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಡೆಲಿವರಿ ಕಂಪನಿ ಕ್ಷಮೆಯಾಚಿಸಿದೆ. ಅಚಾತುರ್ಯದಿಂದ ಈ ಘಟನೆ ನಡೆದು ಹೋಗಿದೆ. ಆಗಿರೋ ತಪ್ಪಿಗೆ ಕ್ಷಮೆಯಾಚಿಸ್ತೀವಿ, ಮುಂದೆ ಹೀಗಾಗದಂತೆ ನೋಡ್ಕೊಳ್ತೀವಿ ಎಂದಿದೆ. ಈ ಸಂಬಂಧ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಯ ಪತ್ತೆಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.